ಭಾರತ ಹಾಗೂ ಅಮೆರಿಕ ನಡುವಿನ ಬಹುಚರ್ಚಿತ ವ್ಯಾಪಾರ ಒಪ್ಪಂದವು ಬಾಂಗ್ಲಾದೇಶ ಸರ್ಕಾರದೊಳಗೆ ಕಳವಳವನ್ನ ಹುಟ್ಟುಹಾಕಿದೆ. ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿದ ಬಳಿಕ ಬಾಂಗ್ಲಾದೇಶ ಕೂಡ ಅಮೆರಿಕದೊಂದಿಗೆ ಸಾಧ್ಯವಾದಷ್ಟು ಬೇಗ ಒಪ್ಪಂದವನ್ನು ಮಾಡಿಕೊಳ್ಳಲು ಬಯಸುತ್ತಿದೆ. ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರವು ಫೆಬ್ರವರಿ 12ರ ಚುನಾವಣೆಗೆ ಮೊದಲು ಅದನ್ನು ಮುಕ್ತಾಯಗೊಳಿಸುವ ಆಶಯದೊಂದಿಗೆ ಈ ವ್ಯಾಪಾರ ಒಪ್ಪಂದವನ್ನ ರಹಸ್ಯವಾಗಿಟ್ಟಿದೆ. ಅಮೆರಿಕದ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಯೂನಸ್ ಅವರ ಗೌಪ್ಯತೆಯು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಒಪ್ಪಂದವನ್ನ ತಲುಪಲು ಯೂನಸ್ ಏಕೆ ಇಷ್ಟು ಆತುರದಲ್ಲಿದ್ದಾರೆ ಮತ್ತು ಚುನಾವಣೆಯ ನಂತರ ರಚನೆಯಾಗುವ ಸರ್ಕಾರಕ್ಕೆ ಅದನ್ನು ಏಕೆ ಬಿಡುತ್ತಿಲ್ಲ ಎಂದು ತಜ್ಞರು ಕೇಳುತ್ತಿದ್ದಾರೆ. ಅಮೆರಿಕದೊಂದಿಗಿನ ಯೂನಸ್ ಅವರ ಒಪ್ಪಂದದ ಸುತ್ತಲಿನ ಗೌಪ್ಯತೆಯು ರಫ್ತು ಸಂಸ್ಥೆಗಳು ಮತ್ತು ಬಾಂಗ್ಲಾದೇಶದ ಜವಳಿ ವಲಯದ ಪಾಲುದಾರರನ್ನ ಚಿಂತೆಗೀಡು ಮಾಡಿದೆ. ಬಾಂಗ್ಲಾದೇಶದಿಂದ ಅಮೆರಿಕಕ್ಕೆ ಸಾಗಿಸಲಾಗುವ ಸರಕುಗಳಲ್ಲಿ ರೆಡಿಮೇಡ್ ಉಡುಪುಗಳು ಮತ್ತು ಜವಳಿ 90%ರಷ್ಟಿದೆ. ಕಳೆದ ವರ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ ಸುಂಕಗಳಿಂದ ದೇಶದ ಜವಳಿ ಉದ್ಯಮ ದುರ್ಬಲಗೊಂಡಿದೆ ಎಂದು ಬಾಂಗ್ಲಾದೇಶದ ಉದ್ಯಮಿಗಳು ಹೇಳುತ್ತಾರೆ. ಈ ಕಷ್ಟದ ಸಮಯದಲ್ಲಿ ರಹಸ್ಯ ಒಪ್ಪಂದವು ಈ ವಲಯವನ್ನ ಮತ್ತಷ್ಟು ದುರ್ಬಲಗೊಳಿಸಿದ್ರೆ ಅದು ಬಾಂಗ್ಲಾದೇಶದ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಹಳಿ ತಪ್ಪಿಸಬಹುದು. ಟ್ರಂಪ್ ತಮ್ಮ ದೇಶದ ಪ್ರಮುಖ ಸಿದ್ಧ ಉಡುಪು ವ್ಯಾಪಾರದ ಮೇಲೆ ತಮ್ಮ ದೃಷ್ಟಿ ನೆಟ್ಟಿದ್ದಾರೆ ಎಂದು ಬಾಂಗ್ಲಾದೇಶದ ಉದ್ಯಮಿಗಳ ವಾದ. ಶೇಖ್ ಹಸೀನಾ ಸರ್ಕಾರ ಪತನವಾದ ನಂತರ ಮೊಹಮ್ಮದ್ ಯೂನಸ್ ರನ್ನ ಮಧ್ಯಂತರ ಸರ್ಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಇನ್ನು ಮಧ್ಯಂತರ ಸರ್ಕಾರದ ಪ್ರಾಥಮಿಕ ಕಾರ್ಯವೆಂದರೆ ದೇಶದಲ್ಲಿ ಚುನಾವಣೆಗಳನ್ನ ನಡೆಸುವುದು. ಬಹಳ ವಿಳಂಬದ ನಂತರ ಅವರು ಅಂತಿಮವಾಗಿ ಫೆಬ್ರವರಿ 12ರಂದು ಚುನಾವಣೆ ನಡೆಸುವುದಾಗಿ ಘೋಷಿಸಿದ್ರು. ಇನ್ನು ಚುನಾವಣಾ ಸಮಯದಲ್ಲಿ ಒಪ್ಪಂದದಲ್ಲಿ ಅವರ ಆಸಕ್ತಿ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಫೆಬ್ರವರಿ 9ರಂದು ಅಮೆರಿಕ ಬಾಂಗ್ಲಾದೇಶ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಕೂಡ ಇದೆ. ಇನ್ನು 3 ದಿನಗಳ ನಂತರ ಅಂದರೆ 12ರಂದು ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯಲಿವೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.